ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಿಂದ ಹಳ್ಳಿಗಾಡಿನ ಜನರ ಹೊಸ ಜೀವನ ಆರಂಭ. ಗ್ರಾಮಾಭಿವೃದ್ಧಿಯಿಂದ ದೇಶದ ಪ್ರಗತಿ. ಪ್ರಧಾನಿ ನರೇಂದ್ರ ಮೋದಿ. ಸಮಗ್ರ ಚರ್ಚೆ ನಂತರ ಓಪನ್ ಬುಕ್ ಎಕ್ಸಾಮ್ ಪರಿಕಲ್ಪನೆ ಜಾರಿಗೆ ಸೂಕ್ತ ತೀರ್ಮಾನ. ಸಾರ್ವಜನಿಕ ಗ್ರಂಥಾಲಯಗಳ ಖಾಸಗೀಕರಣ ಇಲ್ಲ. ಎಸ್ ಸುರೇಶ್ ಕುಮಾರ್. ಆಪ್ ಮೂಲಕ ಬೆಳೆ ಸಮೀಕ್ಷೆ ಪ್ರಾಯೋಗಿಕ ಹಂತದಲ್ಲೇ ಯಶಸ್ವಿ. ಸರ್ಕಾರದ ಸವಲತ್ತು ಪಡೆಯಲು ರೈತರಿಗೆ ಅನುಕೂಲ. ಬಿಸಿ ಪಾಟೀಲ್. ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಆಯೋಗದಿಂದ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆ. ಅಪರಾಧೀಕರಣ ನಿಗ್ರಹಕ್ಕೆ ಹಲವು ಕ್ರಮ. ವಾರ್ತೆಗಳ ವಿವರ. ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ್ ಆವಾಸ್ ಯೋಜನೆಯಡಿ ನಿರ್ಮಿಸಿರುವ 1.75 ಲಕ್ಷ ಮನೆಗಳ ಸಾಮೂಹಿಕ ಗೃಹ ಪ್ರವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಚಾಲನೆ ನೀಡಿದರು. उस परिवार के पास उसका अपना पक्का घर. माननीय श्री नरेंद्र मोदी जी के कर कमलों द्वारा शुभारंभ हुई घर मिला है. ಬಳಿಕ ಪ್ರಧಾನಿ ಈ ಯೋಜನೆಯಡಿ ಮನೆಗಳ ನಿರ್ಮಾಣದ ಮೂಲಕ ಫಲಾನುಭವಿಗಳಿಗೆ ಸೂರು ಒದಗಿಸುವುದಲ್ಲದೆ ಒಟ್ಟಾರೆ ಗ್ರಾಮೀಣ ಜನರ ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯ ಮಾಡಲಾಗಿದೆ. ಗ್ರಾಮೀಣ ಭಾಗದ ಆತ್ಮವಿಶ್ವಾಸ ವೃದ್ಧಿಯಾದರೆ ಆತ್ಮನಿರ್ಭರ್ ಭಾರತ್ ಅಭಿಯಾನವೂ ಬಲಗೊಳ್ಳುತ್ತದೆ ಎಂದರು. ಕೊರೋನಾ ಸಂಕಷ್ಟ ಕಾಲದಲ್ಲೂ ಪಿಎಂ ಆವಾಸ್ ಯೋಜನೆಯಡಿ ದೇಶದಲ್ಲಿ 18 ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದೆ. ಅಲ್ಲದೆ ಕೇವಲ 60 ದಿನದಲ್ಲಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಿ ದಾಖಲೆ ಬರೆಯಲಾಗಿದೆ. ಕೋವಿಡ್ ಕಾರಣದಿಂದ ನಗರ ಮತ್ತು ಪಟ್ಟಣ ತೊರೆದು ಗ್ರಾಮಗಳಿಗೆ ಹಿಂದಿರುಗಿದ್ದ ಶ್ರಮಿಕರಿಂದಾಗಿ ಈ ಕ್ಷಿಪ್ರ ಪ್ರಗತಿಯ ಕಾಮಗಾರಿ ಸಾಧ್ಯವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಈ ಹಿಂದೆ ಸರ್ಕಾರಿ ಯೋಜನೆಯಡಿ ನಿರ್ಮಾಣಗೊಳ್ಳುತ್ತಿದ್ದ ಮನೆಗಳು ಕಳಪೆ ಗುಣಮಟ್ಟವಾಗಿದ್ದು ಮೂಲಸೌಕರ್ಯಗಳು ಇರುತ್ತಿರಲಿಲ್ಲ. ಹೀಗಾಗಿ ಆ ಮನೆಗಳಲ್ಲಿ ಜನ ವಾಸಿಸುತ್ತಿರಲಿಲ್ಲ. ಆದರೆ 2014ರಲ್ಲಿ ಹಳೆಯ ವ್ಯವಸ್ಥೆ ಸರಿಪಡಿಸಿ ನಿವೇಶನ ಹಂಚಿಕೆಯಿಂದ ಗೃಹ ಪ್ರವೇಶದವರೆಗೆ ಎಲ್ಲ ಹಂತಗಳಲ್ಲಿ ವೈಜ್ಞಾನಿಕ ಪಾರದರ್ಶಕ ಮಾದರಿ ಅನುಸರಿಸಲಾಗಿದೆ. ಸರ್ಕಾರವೇ ಜನರ ಬಳಿ ತೆರಳಿ ಸೌಲಭ್ಯ ನೀಡುವ ವ್ಯವಸ್ಥೆ ನಿರ್ಮಿಸಲಾಗಿದೆ ಎಂದರು. एक विश्वास देने वाला भी पल है. जिनका अब तक घर नहीं, एक दिन उनका भी घर बनेगा, उनका भी सपना पूरा होगा. साथियों, आज का ये दिन करोड़ों वासियों के उस विश्वास को भी मजबूत करता है कि सही नियत से बनाई गई सरकारी योजनाएं साकार भी होती हैं और उनके लाभार्थियों तक पहुंचती भी है. यहां से आप अपने नए जीवन की नई शुरुआत कीजिए. अपने बच्चों को, अपने परिवार को अब आप नई ऊंचाइयों पर लेकर जाइए. आप आगे बढ़ेंगे तो देश भी आगे बढ़ेगा. साथियों, कोरोना के काल में तमाम रुकावटों के बीच भी प्रधानमंत्री आवास योजना के तहत 18 लाख घरों का काम पूरा किया गया है. उसमें 1,75,000 घर अकेले मध्य प्रदेश में ही पूरे किए गए हैं. कोरोना के इस काल में ಗೃಹ ನಿರ್ಮಾಣ ವಿನ್ಯಾಸ ಮತ್ತು ಕಾಮಗಾರಿಗಳಲ್ಲಿ ಸ್ಥಳೀಯ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಬಳಸಲಾಗಿದ್ದು ಈ ಯೋಜನೆಯಡಿ ಫಲಾನುಭವಿಗಳೇ ತಮ್ಮ ಮನೆ ನಿರ್ಮಿಸಿಕೊಳ್ಳುತ್ತಾರೆ. ನಿರ್ಮಾಣದ ವಿವಿಧ ಹಂತಗಳ ಆಧಾರದ ಸಹಾಯಧನ ನೇರವಾಗಿ ಜಮೆಯಾಗುತ್ತದೆ. ಇದು ಈ ಯೋಜನೆಯ ವಿಶೇಷತೆಯಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಮನೆ ನಿರ್ಮಾಣದ ಜೊತೆಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಅಡುಗೆ ಅನಿಲ, ವಿದ್ಯುತ್, ರಸ್ತೆ ಮುಂತಾದ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಈ ಮೂಲಕ ಸರ್ಕಾರಿ ಯೋಜನೆಗಳ ಬಗ್ಗೆ ಜನರ ವಿಶ್ವಾಸ ವೃದ್ಧಿಸುವ ಕೆಲಸ ಮಾಡಲಾಗಿದೆ ಎಂದು ವಿವರಿಸಿದರು. ಯೋಜನೆಯ ಮೂಲಕ ಗ್ರಾಮೀಣ ಜನರ ಹೊಸ ಜೀವನದ ಆರಂಭಗೊಳ್ಳಲಿದೆ ಎಂದ ಪ್ರಧಾನಿ, ಜನರು ಅಭಿವೃದ್ಧಿಯಾದರೆ ದೇಶದ ಪ್ರಗತಿ ಸಾಧ್ಯ ಎಂದರು.
ಗರೀಬ್ ಕಲ್ಯಾಣ್ ಯೋಜನೆಯಡಿ ದೇಶದಲ್ಲಿ 23,000 ಕೋಟಿ ರೂಪಾಯಿ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಕೊರೋನಾ ಸಂಕಷ್ಟ ಕಾಲದಲ್ಲೂ ಸುಮಾರು 5,000 ಕಿಲೋಮೀಟರ್ಗಿಂತ ಹೆಚ್ಚಿನ ಆಪ್ಟಿಕಲ್ ಫೈಬರ್ ಕೇಬಲ್ ಕಾರ್ಯ ಪೂರ್ಣಗೊಳಿಸಲಾಗಿದೆ. ಗ್ರಾಮಗಳಿಗೆ ಅತಿವೇಗದ ಅಂತರ್ಜಾಲ ಒದಗಿಸುವುದರಿಂದ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ದೊರೆಯಲಿದ್ದು, ಅಲ್ಲಿನ ಯುವ ಜನರಿಗೂ ಉದ್ಯೋಗಾವಕಾಶ ದೊರೆಯಲಿದೆ. ಗ್ರಾಮಗಳು ಆಧುನಿಕ ಉದ್ಯಮಗಳ ಹಾಟ್ಸ್ಪಾಟ್ ಆಗಲಿವೆ ಎಂದು ಪ್ರಧಾನಿ ತಿಳಿಸಿದರು. तेजी से किए गए हैं। साथियों, प्रधानमंत्री आवास योजना की एक बहुत बड़ी विशेषता है उसका इंद्रधनुषी स्वरूप। जैसे इंद्रधनुष में अलग अलग रंग होते हैं, वैसे ही प्रधानमंत्री आवास योजना के तहत बनने वाले घरों के भी अपने ही रंग है। अब गरीब को सिर्फ घर ही नहीं मिल रहा है, बल्कि घर के साथ साथ शौचालय भी मिल रहा है, उज्ज्वला का गैस कनेक्शन भी मिल रहा है, सौभाग्य योजना का बिजली कनेक्शन, उजाला का एलईडी बल्ब, पानी का कनेक्शन, सब कुछ घर के साथ ही मिल रहा है। तो गांव बच्चों को पढ़ाई और युवाओं को कमाई के बेहतर अवसर मिलेंगे। यानी गांव अब वाईफाई के ही हॉटस्पॉट से नहीं जुड़ेंगे, बल्कि आधुनिक गतिविधियों के व्यापार कारोबार के भी हॉटस्पॉट बनेंगे। साथियों, आज सरकार की हर सेवा, हर सुविधा ऑनलाइन की गई है ताकि लाभ भी तेजी से मिले, करप्शन भी ना हो और गांव के लोगों को छोटे छोटे काम के लिए भी शहर की तरफ न भागना पड़े। अच्छा, बताइए कैसे घर बनाया और जो हमारा मकान बना है। ಫಲಾನುಭವಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿ ಅವರ ಯೋಗಕ್ಷೇಮ, ಗೃಹಗಳ ಗುಣಮಟ್ಟ ಕುರಿತು ವಿಚಾರಿಸಿದರು. ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. सिर्फ सहयोग करते हैं। सर, हमको आवास मिल गया तो बहुत आनंद आ गया। अच्छा, आपको ये घर कब स्वीकृत हुआ था? सर, हमारा मकान सन 2019 में हमको मिला। यानी लगभग मकान तो अभी दिसंबर मिला में। कि उस समय तय हुआ कि अब मिलेगा मकान? क्या हुआ? माननीय प्रधानमंत्री जी ने गरीब के लिए साकार किया है। मुझे बताते हुए प्रसन्नता है। मध्य प्रदेश में प्रधानमंत्री आवास योजना की प्रथम, द्वितीय, तृतीय, चतुर्थ किस्त के रूप में 1,80,000 हितग्राहियों को 654 करोड़ रुपए की राशि वितरित की जा चुकी है। मध्य प्रदेश में प्रधानमंत्री जी ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಸ್ತಿತ್ವದಲ್ಲಿರುವ ತೆರೆದ ಪುಸ್ತಕ ಪರೀಕ್ಷೆ ಓಪನ್ ಬುಕ್ ಎಕ್ಸಾಮ್ ಪರಿಕಲ್ಪನೆಯನ್ನು ರಾಜ್ಯದಲ್ಲೂ ಜಾರಿಗೆ ತರುವಂತೆ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ಚರ್ಚೆಯ ನಂತರ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಅವರು ತೆರೆದ ಪುಸ್ತಕ ಪರೀಕ್ಷೆ ಕುರಿತಂತೆ ಶಿಕ್ಷಣ ಇಲಾಖೆಯ ತಜ್ಞರೊಂದಿಗೆ ಸವಿಸ್ತಾರವಾಗಿ ಚರ್ಚಿಸಿದ ನಂತರ ಅಗತ್ಯ ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಈ ಕುರಿತಂತೆ ಬಹಳ ದಿನಗಳಿಂದಲೂ ಚರ್ಚೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯಗಳನ್ನು ಖಾಸಗೀಕರಣಗೊಳಿಸುವ ಪ್ರಶ್ನೆಯೇ ಇಲ್ಲ. ಆದರೆ ಕೆಲವೆಡೆ ಗ್ರಂಥಾಲಯಗಳ ನಿರ್ವಹಣೆಯನ್ನು ಹೊರಗುತ್ತಿಗೆಗೆ ನೀಡಲಾಗಿದೆ. ಹಾಗೆಂದ ಮಾತ್ರಕ್ಕೆ ಗ್ರಂಥಾಲಯ ಖಾಸಗೀಕರಣ ಮಾಡಿದಂತೆ ಅಲ್ಲ. ಈ ರೀತಿಯ ಪ್ರಸ್ತಾವನೆ ಇಲಾಖೆಯ ಮುಂದೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಕಳೆದ ವರ್ಷ ಕಡ್ಡಾಯ ವರ್ಗಾವಣೆ ನೀತಿಯಿಂದಾಗಿ ಕೆಲವು ಶಿಕ್ಷಕರಿಗೆ ಸಂಕಷ್ಟಗಳು ಎದುರಾಗಿತ್ತು. ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಶಿಕ್ಷಕ ಸ್ನೇಹಿ ವರ್ಗಾವಣೆ ನೀತಿ ಜಾರಿಗೆ ಬಂದಿದ್ದು, ವರ್ಗಾವರ್ಗಿ ಗೊಂದಲಕ್ಕೆ ತೆರೆ ಎಳೆಯಲಾಗುವುದು ಎಂದು ಹೇಳಿದರು. ಪ್ರಾಥಮಿಕ ಶಿಕ್ಷಕರಿಗೆ ಬಡ್ತಿ ನೀಡುತ್ತಿರುವ ಕಾರಣದಿಂದ ವರ್ಗಾವಣೆ 1 ವಾರ ವಿಳಂಬವಾಗಿದ್ದು, ಈ ತಿಂಗಳಿನಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಅಕ್ಟೋಬರ್ ವೇಳೆಗೆ ವರ್ಗಾವಣೆ ಪೂರ್ಣಗೊಳ್ಳಲಿದೆ ಎಂದು ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ವಹಿಸೋದಾಗ್ಲಿ ಖಾಸಗೀಕರಣ ಮಾಡೋದಾಗ್ಲಿ ಆ ಕಾರ್ಯ ನಮ್ಮಿಂದ ಆಗೋದಿಲ್ಲ. ಎಲ್ಲರೂ ಕೂಡ ಅದ್ರ ಬಗ್ಗೆ ವಿಶ್ವಾಸ ಇರುತ್ತೆ. ಕಳೆದ ವರ್ಷ ಒಂದು ಕಡ್ಡಾಯ ವರ್ಗಾವಣೆ ಒಂದು ನೀತಿಯಡಿ
ಬಹಳ ಜನ ಶಿಕ್ಷಕರು ಕಷ್ಟಕ್ಕೆ ಈಡಾಗಿದ್ರು. ಆಗ ನಾನು ಒಂದು ಭರವಸೆ ಕೊಟ್ಟಿದ್ದೆ, ಒಂದು ಶಿಕ್ಷಕ ಸ್ನೇಹಿ ವರ್ಗಾವಣೆ ಕಾಯ್ದೆನ ನಾವು ತರ್ತೀವಿ ಅಂತ. ಅದೇ ರೀತಿ ಬಹಳಷ್ಟು ಸಮಾಲೋಚನೆ ನಂತರ ಎಲ್ಲರ ಅಭಿಪ್ರಾಯ ಪಡೆದು ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಮ್ಮ ಈ ಒಂದು ವರ್ಗಾವಣೆ ಕಾಯ್ದೆ 2019-2020 ಅದು ಅನುಮೋದನೆ ಪಡೆದಿದೆ. ಆಪ್ ಮೂಲಕ ನಡೆಯುತ್ತಿರುವ ಬೆಳೆ ಸಮೀಕ್ಷೆ ಪ್ರಾಯೋಗಿಕ ಹಂತದಲ್ಲೇ ಯಶಸ್ವಿಯಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು, ಗಣನೀಯ ಸಂಖ್ಯೆಯಲ್ಲಿ ರೈತರು ಬೆಳೆ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಹಾವೇರಿಯಲ್ಲಿಂದು ತಿಳಿಸಿದ್ದಾರೆ. 2000 ಬೆಳೆ ಸಮೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಿದಾಗ ನಿಯಮಿತ ಸಂಖ್ಯೆಯ ರೈತರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಇದೀಗ ಆರಂಭಿಕ ಹಂತದಲ್ಲೇ ಗಣನೀಯ ಸಂಖ್ಯೆಯಲ್ಲಿ ಸರ್ವೆ ನಂಬರ್ಗಳ ವ್ಯಾಪ್ತಿಯಲ್ಲಿ ಪ್ರಸ್ತುತ ಇರುವ ಬೆಳೆಗಳ ದಾಖಲೀಕರಣ ಸಾಧ್ಯವಾಗಿದೆ. ರೈತರು ಸರ್ಕಾರದ ಸವಲತ್ತುಗಳನ್ನು ವ್ಯವಸ್ಥಿತವಾಗಿ ಪಡೆಯಲು ಆಪ್ ಮೂಲಕ ಬೆಳೆ ಸಮೀಕ್ಷೆ ಕೈಗೊಳ್ಳುವುದು ಅವಶ್ಯಕ ಎಂದರು. ಕೆಲವೆಡೆ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ಬೆಳೆ ಸಮೀಕ್ಷೆಗೆ ತೊಡಕಾಗಿದ್ದು, ಇದೀಗ ಖಾಸಗಿ ವಲಯವನ್ನು ಈ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿರುವುದರಿಂದ ಪ್ರಕ್ರಿಯೆ ಸುಲಭವಾಗಿದೆ ಎಂದು ತಿಳಿಸಿದರು. ಕೆಲ ವ್ಯಕ್ತಿಗಳು ತಮ್ಮ ಜಮೀನಿನಲ್ಲಿ ಗಾಂಜಾ ಬೆಳೆದು ತಪ್ಪು ಮಾಡಿದ ಮಾತ್ರಕ್ಕೆ ಇಡೀ ರೈತ ಸಮುದಾಯವನ್ನು ದೂಷಿಸುವುದು ಸರಿಯಾದ ಪ್ರಕ್ರಿಯೆ ಅಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ಮಂಡ್ಯದ ದೇವಾಲಯದಲ್ಲಿ ಹತ್ಯೆಗೀಡಾಗಿದ್ದ ಅರ್ಚಕರ ಮನೆಗಳಿಗೆ ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಇಂದು ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಿಸಿದರು. ನಂತರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ, ಮುಜರಾಯಿ ಇಲಾಖೆ ಆಯುಕ್ತರಾದ ರೋಹಿಣಿ ಸಿಂಧೂರಿ, ಜಿಲ್ಲಾಧಿಕಾರಿ ಡಾ ಎಂವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಶ್ರೀನಿವಾಸ ಪೂಜಾರಿ, ಹತ್ಯೆಗೀಡಾದ ಅರ್ಚಕರ ಕುಟುಂಬಗಳ ನೆರವಿಗೆ ಸರ್ಕಾರ ಬದ್ಧವಾಗಿದ್ದು, ಕೇಂದ್ರದಿಂದ ಸಿಗುವ ಪರಿಹಾರವನ್ನು ನೀಡಲಾಗುವುದು. ಘಟನೆ ಸಂಬಂಧ ಸೂಕ್ತ ತನಿಖೆ ನಡೆಸಿ ಬಂಧಿತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಅವರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಕಠಿಣವಾದಂತಹ ಶಿಕ್ಷಣ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಆ ಸಂತ್ರಸ್ತರಾದಂತಹ ಕುಟುಂಬಕ್ಕೆ ತುರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಅವರಿಗೆ ಹಸ್ತಾಂತರ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ನಾನು ಮತ್ತು ಉಸ್ತುವಾರಿ ಮಂತ್ರಿಗಳು ಹಸ್ತಾಂತರ ಮಾಡಿದ್ದೇವೆ. ಇನ್ನೂ ಕೂಡ ಆ ಕುಟುಂಬಕ್ಕೆ ಏನೇ ನಮ್ಮ ಸರ್ಕಾರದಿಂದ ನೆರವು ಕೊಡಬೇಕು ಅದನ್ನೆಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲಿರುವಂತಹ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವಂಥ ದೂರುಗಳನ್ನು ಸಾರ್ವಜನಿಕರು ಮತ್ತು ಮಾಧ್ಯಮದವರು ಹೇಳಿದ್ದಾರೆ. ನಮ್ಮ ಕಮಿಷನರ್ ಅವರಾದ ರೋಹಿಣಿ ಸುಂದರಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ತಕ್ಷಣ ತನಿಖೆ ಮಾಡಬೇಕು. ಯಾರೇ ಕ್ರಮಗಳು ತಗೊಂಡ್ರು ಕೂಡ ಅವರ ಮೇಲೆ ತೀವ್ರವಾದಂತಹ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಂತಹ ಆದೇಶವನ್ನು ಕೊಡಲಾಗಿದೆ. ನಾರಾಯಣಗೌಡ, ಮೃತ ಅರ್ಚಕರ ಕುಟುಂಬದ ಸಹಾಯ ಸಹಕಾರ ಬದ್ಧವಾಗಿದೆ ಎಂದರು. ಮುಖ್ಯಮಂತ್ರಿಗಳ ಹತ್ರ ಪರ್ಮಿಷನ್ ತಗೊಂಡು ತಲಾ 5 ಲಕ್ಷ ರೂಪಾಯಿ ಕೊಡುವಂಥ ತೀರ್ಮಾನವನ್ನು ತಗೊಂಡು ಬಂದಿದ್ದಾರೆ. ನಮ್ಮ ಜಿಲ್ಲೆಗೆ ಅವರಿಗೆ ಅಭಿನಂದನೆ. ಆ ಕುಟುಂಬಕ್ಕೆ ನಾವು ಸಹಾಯ ಮಾಡಬೇಕು, ಅದು ಖಂಡಿತ ಮಾಡ್ತೀವಿ. ನಮ್ಮ ಸರ್ಕಾರನೂ ಇದೆ, ನಾವು ಎಲ್ಲ ಸೇರ್ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಶಿಕ್ಷಣ, ಜಾಬು ಪ್ರತಿಯೊಂದಕ್ಕೂ, ಯಾಕೆಂದರೆ ಸರ್ಕಾರದಿಂದ ಎಲ್ಲ ಕೆಲಸಗಳನ್ನು ಮಾಡೋಕ್ಕಾಗಲ್ಲ ಸರ್, ಗೊತ್ತಿದೆ ತಮಗೆ. ನಾವು ನಮ್ಮ ಸ್ವಂತ ಸ್ವರ್ಜಿತ ಅವು 2 ಮಕ್ಕಳನ್ನ ಓದಿಸಿ ಜಾಬ್ ಸೇರಿಸೋ ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ನಡುವೆ ನಿರ್ಮಾಣವಾಗುತ್ತಿರುವ 10 ಪಥದ ಹೆದ್ದಾರಿ ಕಾಮಗಾರಿಯನ್ನು ಸಂಸದ ಪ್ರತಾಪ್ ಸಿಂಹ ನಿನ್ನೆ ಪರಿಶೀಲಿಸಿದರು. ಬಳಿಕ ಅವರು ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡರೆ 90 ನಿಮಿಷಗಳಲ್ಲಿ ಕೆಂಗೇರಿಯಿಂದ ಮೈಸೂರಿಗೆ ತಲುಪಬಹುದಾಗಿದ್ದು, ಒಟ್ಟಾರೆ 7,400 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯಲ್ಲಿ ಮೊದಲ ಹಂತದಲ್ಲಿ 51%, ಎರಡನೇ ಹಂತದಲ್ಲಿ 30% ಕಾಮಗಾರಿ ಪೂರ್ಣಗೊಂಡಿದೆ. ಮಂಡ್ಯ, ರಾಮನಗರ, ಚನ್ನಪಟ್ಟಣ ಮತ್ತು ಶ್ರೀರಂಗಪಟ್ಟಣದಲ್ಲಿ 51 ಕಿಲೋಮೀಟರ್ ಉದ್ದದ 6 ಬೈಪಾಸ್, 8 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧೀಕ್ಷಕ ಶ್ರೀಧರ್,
ಏನು ಹೈಬ್ರಿಡ್ ಆನ್ಯುಟಿ ಮೋಡ್ ಅಂತ ಹೇಳಿಬಿಟ್ಟು ಅದಕ್ಕೆ ಹ್ಯಾಮ್ ಅಂತ ಹೇಳಿ ಅದರಲ್ಲಿ ತೆಗೆದುಕೊಳ್ಳುವಂಥದ್ದು ಕೆಲಸ ಆಯಿತು. ಇದರಲ್ಲಿ ಈ ಹ್ಯಾಮಲ್ಲಿ ಏನಿರ್ತದೆ ಅಂತಂದರೆ ಎಂಟೈರ್ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಏನಿದೆ ಅದನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಕನ್ಸ್ಟ್ರಕ್ಷನ್ ಕಾಸ್ಟಲ್ಲೂ ಕೂಡ 60%, 40% ಕೇಂದ್ರ ಸರ್ಕಾರ, 60% ಕನ್ಸ್ಟ್ರಕ್ಟ್ ಯಾರು ಮಾಡ್ತಾರೆ ಅವ್ರಿಗೆ ಹಾಕ್ತಾರೆ. ಅದಾದ ನಂತರ 17.5 ವರ್ಷ ಅಂದರೆ 2.5 ವರ್ಷ ಏನು ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂದರೆ ಅದು ಸೇರಿದಂತೆ 17.5 ವರ್ಷ ಟೋಲ್ ಇರ್ತದೆ. 51 ಕಿಲೋಮೀಟರ್ ಬೈಪಾಸ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧೀಕ್ಷಕ ಶ್ರೀಧರ್, ಈ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಬಿಡದಿವರೆಗೆ 7 ಕಿಲೋಮೀಟರ್ ಬೈಪಾಸ್ ರಸ್ತೆ ನಿರ್ಮಿಸಲಾಗುವುದು. 118 ಕಿಲೋಮೀಟರ್ ಹೆದ್ದಾರಿ ಯೋಜನೆ ಇದಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಅಲ್ಲಿಂದ ಮದ್ದೂರು ಹಾಫ್ ಎಲಿವೇಟೆಡ್ ಹೈವೇ, ಹಾಫ್ ಬೈಪಾಸ್ 3.5 ಕಿಲೋಮೀಟರ್. ನೆಕ್ಸ್ಟ್ 10 ಕಿಲೋಮೀಟರ್ ಮಂಡ್ಯ ಬೈಪಾಸ್. ಅಲ್ಲಿಂದ ಆಚೆಗೆ ಶ್ರೀರಂಗಪಟ್ಟಣ 7 ಕಿಲೋಮೀಟರ್ ಬೈಪಾಸ್. ಇದಿಷ್ಟು ಸೇರಿ 51.5 ಕಿಲೋಮೀಟರ್ ಬೈಪಾಸ್ ಇದೆ ಇದರಲ್ಲಿ. ಇದಲ್ಲದೆ 69 ಕಡೆ ಅಂದರೆ 69 ಕಡೆ ಎಲ್ಲೂ ರಸ್ತೆಗಳು ಅಟಿಗ್ರೇಡ್ ಜಂಕ್ಷನಲ್ಲಿ ಕ್ರಾಸ್ ಆಗಲ್ಲ. ಎಕ್ಸ್ಪ್ರೆಸ್ ಹೈವೇ ಆಗೋದ್ರಿಂದ ಯಾವುದು ಅಡೆತಡೆ ಇಲ್ಲದೆ ಮೂವ್ಮೆಂಟ್ ಆಗಬೇಕಾಗಿರೋದ್ರಿಂದ 69ರಲ್ಲಿ 50 ಆಲ್ಮೋಸ್ಟ್ ಅಂಡರ್ ಪಾಸ್ಗಳು, ಮಿಕ್ಕಿದ್ದು ಓವರ್ ಪಾಸ್ಗಳು ಲೋಕಲ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೋಸ್ಕರ. ಯಾವುದು ಅಟ್ ಗ್ರೇಡ್ ಲೆವೆಲಲ್ಲಿ ಯಾವುದು ಜಂಕ್ಷನ್ಸ್ ಕ್ರಾಸ್ ಆಗೋದಿಲ್ಲ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ ಕೋವಿಡ್-19 ಸೋಂಕಿನ 10,91,000ಕ್ಕೂ ಹೆಚ್ಚಿನ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಇದುವರೆಗೆ ಒಟ್ಟಾರೆ 5,51,89,000 ಪರೀಕ್ಷೆ ನಡೆಸಲಾಗಿದೆ. ದೇಶದಲ್ಲಿ ಕಳೆದ ಜನವರಿ ವೇಳೆಗೆ ಕೇವಲ 1 ಪ್ರಯೋಗಾಲಯವಿದ್ದು, ಪ್ರಸ್ತುತ ಈ ಸಂಖ್ಯೆ 1,705ಕ್ಕೆ ಏರಿಕೆಯಾಗಿದೆ. ಕಳೆದ 2 ತಿಂಗಳಲ್ಲಿ ದೈನಂದಿನ ಪರೀಕ್ಷಾ ಪ್ರಮಾಣ 3.2 ಪಟ್ಟು ಹೆಚ್ಚಳವಾಗಿದೆ. ಅಲ್ಲದೆ ಈ ಅವಧಿಯಲ್ಲಿ ಪ್ರತಿ ದಶಲಕ್ಷ ಜನಸಂಖ್ಯೆಗೆ ನಡೆಸುವ ಪರೀಕ್ಷಾ ಪ್ರಮಾಣ 6 ಪಟ್ಟು ಹೆಚ್ಚಳವಾಗಿದೆ. ಪ್ರಸ್ತುತ ಪ್ರತಿ ದಶಲಕ್ಷಕ್ಕೆ 37,000 ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಸೋಂಕು ಚೇತರಿಕೆ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗುತ್ತಿದ್ದು, ಒಟ್ಟು ಸೋಂಕಿತರಲ್ಲಿ 4/1 ಭಾಗಕ್ಕೂ ಕಡಿಮೆ ಪ್ರಮಾಣದ ಸಕ್ರಿಯ ಪ್ರಕರಣಗಳಿವೆ. ಪ್ರಸ್ತುತ 9,58,316 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದು, ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 20.56ಕ್ಕೆ ಇಳಿಕೆಯಾಗಿದೆ. ಈ ಮಧ್ಯೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 46,59,985ಕ್ಕೆ ಏರಿಕೆಯಾಗಿದೆ. ಇದುವರೆಗೆ 36,24,196 ಸೋಂಕಿತರು ಚೇತರಿಸಿಕೊಂಡಿದ್ದು, ಆಸ್ಪತ್ರೆಯಿಂದ ಬಿಡುಗಡೆಯಾದವರ ಪ್ರಮಾಣ 77.77ಕ್ಕೆ ಏರಿಕೆಯಾಗಿದೆ. ಸೂಕ್ತ ಸೋಂಕು ಪತ್ತೆ, ಗುಣಮಟ್ಟದ ಚಿಕಿತ್ಸೆ, ಹೋಮ್ ಐಸೋಲೇಷನ್ ಮೇಲೆ ಸಹ ಸೂಕ್ತ ನಿಗಾ ವ್ಯವಸ್ಥೆಯ ಪರಿಣಾಮ ಮರಣ ದರ 1.66ಕ್ಕೆ ತಗ್ಗಿದ್ದು, ಈವರೆಗೆ 77,472 ಮಂದಿ ಮೃತಪಟ್ಟಿದ್ದಾರೆ. ರಾಜಕಾರಣದಲ್ಲಿ ಅಪರಾಧೀಕರಣ ನಿಗ್ರಹಿಸುವ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು, ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತ್ವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ರಾಜಕೀಯ ಪಕ್ಷಗಳು ಪ್ರಕಟಿಸುವ ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಪರಿಶೀಲಿಸುವ ಅಂಶವನ್ನೂ ಸಹ ಇದು ಒಳಗೊಂಡಿದೆ. ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಪತ್ರಿಕೆಗಳು ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಕಡ್ಡಾಯವಾಗಿ ಪ್ರಕಟಿಸಬೇಕಾಗಿದೆ. ಉಮೇದುವಾರಿಕೆ ಹಿಂಪಡೆಯುವ 4 ದಿನಗಳ ಮುಂಚೆ ಮೊದಲ ಬಾರಿಗೆ ಪ್ರಕಟಣೆ ಕಡ್ಡಾಯವಾಗಿದೆ. ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವ ಕೊನೆಯ ದಿನದಂದು 3ನೇ ಹಂತದ ಪ್ರಕಟಣೆ ನೀಡಬೇಕಾಗಿದೆ. ಮತದಾನಕ್ಕೆ 2 ದಿನಗಳ ಮುನ್ನ ಅಭ್ಯರ್ಥಿಗಳ ಹಿನ್ನೆಲೆಯನ್ನು ಪರಿಶೀಲಿಸಿ ಮತದಾರರು ತಮ್ಮ ವಿವೇಚನೆಗೆ ಅನುಗುಣವಾಗಿ ಸೂಕ್ತ ತೀರ್ಮಾನ ಕೈಗೊಳ್ಳಲು ಚುನಾವಣಾ ಆಯೋಗ ಅಭ್ಯರ್ಥಿಗಳ ಹಿನ್ನೆಲೆ ಪ್ರಕಟಣೆಗೆ ಕಾಲಮಿತಿ ನಿಗದಿ ಮಾಡಿದೆ. ಒಂದು ವೇಳೆ ಚುನಾವಣೆಯಲ್ಲಿ ಸ್ಪರ್ಧೆ ಇಲ್ಲದೆ ಅಭ್ಯರ್ಥಿಗಳ ಪೂರ್ವಾಪರವನ್ನು ಸಂಬಂಧಪಟ್ಟ ರಾಜಕೀಯ ಪಕ್ಷಗಳು ಪ್ರಕಟಿಸುವುದು ಕಡ್ಡಾಯವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಮಾನವ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಕತಾರ್ನ ದೋಹಾದಲ್ಲಿಂದು ಆರಂಭವಾದ ಅಫ್ಘಾನ್ ಶಾಂತಿ ಮಾತುಕತೆ ಕುರಿತ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡಿದ ಅವರು, ಆಫ್ಘಾನಿಸ್ತಾನದಲ್ಲಿ ಹಿಂಸಾಕೃತ್ಯಗಳನ್ನು ನಿಗ್ರಹಿಸಬೇಕಿದ್ದು, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ದುರ್ಬಲರ ಹಿತಾಸಕ್ತಿ ಕಾಪಾಡಬೇಕಿದೆ ಎಂದು ಸಲಹೆ ನೀಡಿದ್ದಾರೆ.
ಆಫ್ಘಾನ್ನಲ್ಲಿ ಶಾಂತಿ ಪ್ರಕ್ರಿಯೆ ಅತ್ಯಗತ್ಯವಾಗಿದೆ. ಆದರೆ ಆ ರಾಷ್ಟ್ರದ ಸಾರ್ವಭೌಮತೆ ಮತ್ತು ಪ್ರಾಂತೀಯ ಹಿತಾಸಕ್ತಿಯನ್ನು ಗೌರವಿಸಬೇಕಿದ್ದು, ಆಫ್ಘಾನ್ ನೇತೃತ್ವದ ಆಫ್ಘಾನ್ ನಿಯಂತ್ರಣದ ಆಡಳಿತ ಖಾತ್ರಿಪಡಿಸಬೇಕಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಮೈತ್ರಿ ಐತಿಹಾಸಿಕವಾಗಿದ್ದು, ಈ ಬಾಂಧವ್ಯ ಮುಂದುವರಿಯಲಿದೆ. ಆಫ್ಘಾನಿಸ್ತಾನದಲ್ಲಿ ಭಾರತ ಪೂರ್ಣಗೊಳಿಸಿರುವ 400ಕ್ಕೂ ಹೆಚ್ಚು ಅಭಿವೃದ್ಧಿ ಯೋಜನೆಗಳ ಪೈಕಿ ಯಾವೊಂದರಲ್ಲೂ ಅಲ್ಲಿನ ಪ್ರಾಂತ್ಯದ ಮೇಲೆ ಹಕ್ಕು ಸ್ಥಾಪಿಸಿಲ್ಲ ಎಂದು ಸಚಿವ ಜೈಶಂಕರ್ ತಿಳಿಸಿದ್ದಾರೆ. ಆಫ್ಘಾನ್ ಸರ್ಕಾರ ಮತ್ತು ತಾಲಿಬಾನ್ ನಡುವೆ ಅಧಿಕಾರ ಹಂಚಿಕೆ ಗುರಿಯೊಂದಿಗೆ ಐತಿಹಾಸಿಕ ಶಾಂತಿ ಮಾತುಕತೆ ಇಂದು ಆರಂಭಗೊಂಡಿದ್ದು, ದಶಕಗಳ ಕಾಲದ ಅಲ್ಲಿನ ಹಿಂಸಾಚಾರ ಕೊನೆಗೊಳ್ಳುವ ಬಗ್ಗೆ ನಿರೀಕ್ಷಿಸಲಾಗಿದೆ. Our friendship with Afghanistan is strong and unshaken. We have always been good neighbors and will always be so. ಭಾರತ ಅಮೆರಿಕ ನಡುವೆ ರಕ್ಷಣೆ, ಭದ್ರತೆ, ವಿದೇಶಾಂಗ ನೀತಿ ಸೇರಿದಂತೆ ಹಲವು ವಲಯಗಳ ಕುರಿತು ನಿನ್ನೆ ಪ್ರಗತಿ ಪರಿಶೀಲನೆ ನಡೆಯಿತು. 22ನೇ ಅಂತರ್ ಸಚಿವಾಲಯ ಮಟ್ಟದ ಸಮಾಲೋಚನೆ ವರ್ಚುವಲ್ ವೇದಿಕೆ ಮೂಲಕ ನಡೆಯಿತು. ಕಳೆದ ಡಿಸೆಂಬರ್ 18ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಸಭೆಯ ಮುಂದುವರೆದ ಭಾಗ ಇದಾಗಿತ್ತು. ಭಾರತ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸಮೃದ್ಧತೆ ಸ್ಥಾಪಿಸುವ ಕುರಿತಂತೆ ಚರ್ಚಿಸಲಾಗಿದೆ. ವಿದೇಶಾಂಗ ಕಾರ್ಯದರ್ಶಿ ಹಂತದ ಸಭೆಯಲ್ಲಿ ಭಾರತದ ಪರವಾಗಿ ವಾಣಿ ರಾವ್, ಸೋಮನಾಥ್ ಘೋಷ್, ಅಮೆರಿಕದ ಪರವಾಗಿ ಡೀನ್ ಥಾಮ್ಸನ್, ಡೇವಿಡ್ ಹೆಲ್ವೆರಿ ಪಾಲ್ಗೊಂಡಿದ್ದರು. ಗಣಿಗಾರಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ರಾಜ್ಯ ಸರ್ಕಾರಗಳು ಕಠಿಣ ಕಾನೂನು ಜಾರಿಗೆ ತರಬೇಕು. ಅಕ್ರಮ ಮರಳು ಗಣಿಗಾರಿಕೆ ನಡೆಸುವವರ ಮೇಲೆ ಬಿಗಿ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಪರಿಸರ, ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. 15ನೇ ಅರಣ್ಯ ಸಿಬ್ಬಂದಿ ಹುತಾತ್ಮ ದಿನದ ಹಿನ್ನೆಲೆಯಲ್ಲಿ ನಿನ್ನೆ ಸಭೆ ನಡೆಸಿದ ಅವರು, ದೇಶದ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಹಿತರಕ್ಷಣೆಯ ಉದ್ದೇಶದಿಂದ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು, ಇದಕ್ಕೆ ರಾಜ್ಯ ಸರ್ಕಾರಗಳ ಸಹಕಾರ ಅಗತ್ಯವಾಗಿದೆ ಎಂದರು. ಜೀವ ವೈವಿಧ್ಯ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಇದಕ್ಕಾಗಿ ಅರಣ್ಯ ಕಾನೂನು ಪರಿಪಾಲನೆ ಅಗತ್ಯವಾಗಿದ್ದು, ಈ ದಿಸೆಯಲ್ಲಿ ಮರಳು ಮಾಫಿಯಾ ಮೇಲೂ ಸಹ ಕಠಿಣ ಕಣ್ಗಾವಲು ಹಾಕುವ ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದರಿಂದ ಪರಿಸರ ರಕ್ಷಣೆಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನು ಪುನಾರಚಿಸಲಾಗಿದ್ದು, ರಾಜ್ಯದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ವಹಿಸಲಾಗಿದೆ. ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ತಮಿಳುನಾಡು, ಗೋವಾ ಹಾಗೂ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಜವಾಬ್ದಾರಿ ವಹಿಸಲಾಗಿದೆ. ಹಿರಿಯ ಮುಖಂಡ ಎಚ್ಕೆ ಪಾಟೀಲ್ ಅವರಿಗೆ ಮಹಾರಾಷ್ಟದ ಉಸ್ತುವಾರಿ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಸಿಡಬ್ಲ್ಯೂಸಿನ 26 ಶಾಶ್ವತ ಆಹ್ವಾನಿತರ ಪೈಕಿ ಕೇಂದ್ರದ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ, ಎಚ್ಕೆ ಪಾಟೀಲ್ ಅವರಿಗೆ ಅವಕಾಶ ನೀಡಲಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳ ಸ್ಥಾನದಿಂದ ಮಲ್ಲಿಕಾರ್ಜುನ ಖರ್ಗೆ, ಗುಲಾಂ ನಬಿ ಆಜಾದ್ ಮತ್ತಿತರ ಮುಖಂಡರನ್ನು ಕೈಬಿಡಲಾಗಿದೆ. ಪಿಂಚಣಿ ಸೌಲಭ್ಯ ಪಡೆಯಲು ಪಿಂಚಣಿದಾರರು ಜೀವನ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವ ಅವಧಿಯನ್ನು ಕೇಂದ್ರ ಸರ್ಕಾರ ಡಿಸೆಂಬರ್ 31ರವರೆಗೆ ವಿಸ್ತರಣೆ ಮಾಡಿದೆ. ಈ ಮುನ್ನ ನವೆಂಬರ್ 1ರೊಳಗಾಗಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕಿತ್ತು. ಈ ಗಡುವನ್ನು ಇದೀಗ ಸರ್ಕಾರ ವಿಸ್ತರಿಸಿದೆ. 80 ವರ್ಷ ವಯೋಮಿತಿ ಮೀರಿದವರು ಅಕ್ಟೋಬರ್ 1ರಿಂದ ಡಿಸೆಂಬರ್ 31ರ ಅವಧಿಯಲ್ಲಿ ಈ ಪ್ರಮಾಣ ಪತ್ರ ಸಲ್ಲಿಸಬಹುದಾಗಿದೆ. ವಿಸ್ತರಣೆಗೊಂಡ ಅವಧಿಯಲ್ಲಿ ಪಿಂಚಣಿದಾರರಿಗೆ ಪಿಂಚಣಿಯಲ್ಲಿ ಯಾವುದೇ ವ್ಯತ್ಯಯವಾಗದು ಎಂದು ಪಿಂಚಣಿ ವಿತರಣಾ ಪ್ರಾಧಿಕಾರ ತಿಳಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕೋವಿಡ್-19 ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಕುರಿತು ಆರ್ಬಿಐ ಮಾರ್ಗಸೂಚಿಗಳನ್ವಯ ಬ್ಯಾಂಕುಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬ್ಯಾಂಕ್ ಶಾಖೆ ಜಂಗುಳಿ ತಪ್ಪಿಸುವ ಜೊತೆಗೆ ಸೋಂಕು ನಿಯಂತ್ರಣ ಮಾಡುವುದು ಸರ್ಕಾರದ ಉದ್ದೇಶ. ಇದೀಗ ಡಿಜಿಟಲ್ ಮಾಧ್ಯಮದ ಮೂಲಕವೂ ಪ್ರಮಾಣ ಪತ್ರ ಸಲ್ಲಿಕೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ನಮ್ಮ ಕೆರೆ ಯೋಜನೆಯಡಿ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕಪ್ಪನಹಳ್ಳಿ ಕೆರೆಯ ಹೂಳು ತೆಗೆದು ಕೆರೆ ಅಂಗಳವನ್ನು ಸ್ವಚ್ಛಗೊಳಿಸಿ ಪುನಶ್ಚೇತನಗೊಳಿಸಿದ ಪರಿಣಾಮ ಇದೀಗ ಬಹು ವರ್ಷದ ನಂತರ ಕೆರೆಯಲ್ಲಿ ಕೋಡಿ ಹರಿಯುತ್ತಿದೆ. ತಾಲೂಕಿನಲ್ಲಿ ಇತ್ತೀಚೆಗೆ ಸುರಿಯುತ್ತಿರುವ ಉತ್ತಮ ಮಳೆಯಿಂದಾಗಿ ಈ ಕೆರೆಗೆ ಜೀವಕಳೆ ಬಂದಿದೆ. ಸುಮಾರು 18 ಎಕರೆ ವಿಸ್ತೀರ್ಣದ ಈ ಕೆರೆಯಲ್ಲಿ 3 ಅಡಿಯಷ್ಟು ಹೂಳು ತೆಗೆದು ಕೆರೆಯ ಸುತ್ತ 2,000 ಗಿಡಗಳನ್ನು ನೆಡುವ ಮೂಲಕ ಹಸಿರೀಕರಣಕ್ಕೂ ಒತ್ತು ನೀಡಲಾಗಿದೆ.
ಧರ್ಮಸ್ಥಳ ಸಂಸ್ಥೆ ಪುನಶ್ಚೇತನಕ್ಕಾಗಿ 7 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದು, ಕೆರೆ ತುಂಬಿದ್ದರಿಂದ ಸುತ್ತಲಿನ ಹಲವು ಗ್ರಾಮಗಳಲ್ಲಿ ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳಲ್ಲಿ ಮತ್ತೆ ನೀರು ಬರುತ್ತಿದೆ. ಅಲ್ಲದೆ ಸುತ್ತಲಿನ ಗ್ರಾಮಗಳ 100 ಎಕರೆ ಪ್ರದೇಶದ ಕೃಷಿಗೂ ಕೆರೆ ನೀರು ಒದಗಿಸುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಪಾರ್ವತಿ, ಕೆರೆ ತುಂಬಿದ್ದು ಗ್ರಾಮಸ್ಥರು ಸಂತಸಗೊಂಡಿದ್ದಾರೆ. ಧರ್ಮಸ್ಥಳ ಸಂಸ್ಥೆ ಕೈಗೊಂಡ ಯೋಜನೆ ಸಂಪೂರ್ಣ ಯಶಸ್ವಿಯಾಗಿದೆ ಎಂದರು. ಈ ವರ್ಷ ಈ ಕೆರೆ ಕೋಡಿ ಹರಿತಾ ಇರೋದು ತುಂಬಾ ಖುಷಿ ಆಗಿದೆ ಸರ್. ಈ ಭಾಗದ ರೈತರಿಗಂತೂ ತುಂಬಾ ಖುಷಿ ಆಗಿದೆ. ನಮಗೂ ಕೂಡ ಈ ಕೆರೆ ನಿರ್ಮಾಣ ಮಾಡಿರುವುದಕ್ಕೆ ಸಾರ್ಥಕತೆ ಅನಿಸ್ತಾ ಇದೆ. 18 ಎಕರೆ ಕೆರೆ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೀವಿ ಸರ್. 3 ಅಡಿ ಹೂಳೆತ್ತುವಿಕೆಯನ್ನ ಮಾಡಿದ್ದೀವಿ ಸರ್. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಈ ಮೊದಲು ಕೆರೆ ಹೂಳು ತುಂಬಿಕೊಂಡು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಯತ್ನದಿಂದ ಪುನಶ್ಚೇತನಗೊಂಡು ನಳನಳಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಂಚಾಯತಿಂದನೂ ಹೂಳೆತ್ತಿದ್ದೀವಿ ಹಾಗೂ ಆರ್ಟ್ ಆಫ್ ಲಿವಿಂಗ್ ಇಂದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು 20,000 ಗಿಡಗಳನ್ನ ನೆಟ್ಟಿದ್ದಾರೆ. ಅವರಿಗೂ ತುಂಬಾ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಆರ್ಟ್ ಆಫ್ ಲಿವಿಂಗ್ನವರು ನಮ್ಮ ಹೊಸಳ್ಳಿ ಪಂಚಾಯಿತಿಯಲ್ಲಿ ಅನೇಕ ಚೆಕ್ ಡ್ಯಾಮ್ಗಳಿರ್ಬೋದು, ಕಲ್ಯಾಣಿಗಳಿರ್ಬೋದು, ಇಂಗು ಗುಂಡಿಗಳಿರ್ಬೋದು, ಇಂಥ ಅನೇಕ ಕೆಲಸಗಳನ್ನ ಆರ್ಟ್ ಆಫ್ ಲಿವಿಂಗ್ ಮಾಡ್ತಾ ಇದ್ದಾರೆ. ತುಂಬಿದ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದ ವನಕಲ್ಲು ಮಠದ ಬಸವ ರಮಾನಂದ ಸ್ವಾಮೀಜಿ, ಕೆರೆಯನ್ನು ನೋಡಿದರೆ ಸಂತಸವಾಗುತ್ತದೆ. ಗ್ರಾಮಸ್ಥರು ಧರ್ಮಸ್ಥಳ ಸಂಸ್ಥೆಯ ಸಮಾಜ ಸೇವೆಯಿಂದ ಅತ್ಯುತ್ತಮ ಕೆಲಸ ಆಗಿದೆ ಎಂದು ತಿಳಿಸಿದರು. ಆದರೆ ಮೊದಲು ಈ ಕೆರೆಯಲ್ಲಿ ಸ್ವಲ್ಪ ನೀರು ನಿಂತ್ಕೊಳ್ತಾ ಇತ್ತು. ಪ್ರಕೃತಿ ಮುನಿಸಿಕೊಂಡ್ರೆ ಜಗತ್ತು ಮುನಿಸಿಕೊಂಡಂತೆ. ಆದರೆ ಪ್ರಕೃತಿ ನಗುತ್ತಾ ಇದ್ದರೆ ಜಗತ್ತು ನಗುತ್ತಾ ಇದೆ ಅನ್ನುವಂಥದಕ್ಕೆ ಇದು ಸಾಕ್ಷಿ. ಅದಕ್ಕೆ ಹರಿಯುವ ನದಿಗೆ ಮೈಯೆಲ್ಲ ಕಾಲು. ಆ ನದಿಗೆ ಯಾವಾಗಲೂ ಸದಾ ಜೀವನಾಡಿಯಾಗಿರುವಂತಹ ಜಲ ಇವತ್ತು ಮೈಯೆಲ್ಲ ಕಾಲಾಗಿ ಹರಿಯುತ್ತಿರುವುದನ್ನು ನೋಡಿದಾಗ ಬಹಳ ಖುಷಿ, ಸಂತೋಷವನ್ನ ಕೊಡ್ತಾ ಇರುವಂತ. ಯುಎಸ್ ಓಪನ್ ಟೆನ್ನಿಸ್ ಟೂರ್ನಿ ಪ್ರಶಸ್ತಿ ಹಂತ ತಲುಪಿದ್ದು, ಮಹಿಳೆಯರ ಸಿಂಗಲ್ಸ್ನ ಫೈನಲ್ಸ್ನಲ್ಲಿ ಇಂದು ಬೆಲರಸ್ನ ವಿಕ್ಟೋರಿಯಾ ಅಜರೆಂಕಾ ಹಾಗೂ ಜಪಾನ್ನ ನವಾಮಿ ಒಸಾಕಾ ಹೋರಾಟ ನಡೆಸಲಿದ್ದಾರೆ. 24ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುವ ಅಮಿತೋತ್ಸಾಹದಿಂದ ಮುನ್ನಡೆದಿದ್ದ ಅಮೆರಿಕದ ಸೆರೆನಾ ವಿಲಿಯಮ್ಸ್ ಅವರನ್ನು ವಿಕ್ಟೋರಿಯಾ ಅಜರೆಂಕಾ 1-6, 6-3 ಹಾಗೂ 6-3 ಅಂತರದಲ್ಲಿ ಮಣಿಸಿ ಪ್ರಶಸ್ತಿಯನ್ನು ಭಗ್ನಗೊಳಿಸಿದರು. ಮತ್ತೊಂದು ಸೆಮಿಫೈನಲ್ಸ್ನಲ್ಲಿ ಜಪಾನ್ನ ಒಸಾಕಾ ಅವರು ಅಮೆರಿಕದ ಜೆನಿಫರ್ ಬ್ರಾಡಿ ವಿರುದ್ಧ 7-6, 3-6, 6-3 ಅಂತರದಲ್ಲಿ ಗೆಲುವು ಸಾಧಿಸಿದರು. ಪುರುಷರ ಸಿಂಗಲ್ಸ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಫೈನಲ್ ಪ್ರವೇಶಿಸಿದ್ದಾರೆ. ಸ್ಪೇನ್ನ ಪಾಬ್ಲೋ ಕೊರೋನಾ ಬುಸ್ಟಾ ಅವರ ವಿರುದ್ಧ ಅಲೆಕ್ಸಾಂಡರ್ 3-6, 2-6, 6-3, 6-4, 6-3 ಅಂತರದಲ್ಲಿ ವೀರೋಚಿತ ಗೆಲುವು ಸಾಧಿಸಿದರು. ಡೊಮಿನಿಕ್ ಥೀಮ್ ರಷ್ಯಾದ ಡ್ಯಾನಿಯಲ್ ಮೆಡ್ವೇವ್ ವಿರುದ್ಧ ಸೆಮಿಫೈನಲ್ಸ್ನಲ್ಲಿ 6-2, 7-6, 7-6 ಅಂತರದಲ್ಲಿ ಗೆಲುವು ಸಾಧಿಸಿದರು. ನಾಳೆ ನಡೆಯಲಿರುವ ಫೈನಲ್ಸ್ನಲ್ಲಿ ಅಲೆಕ್ಸಾಂಡರ್ ಡೊಮಿನಿಕ್ ಥೀಮ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಗ್ರಾಮೀಣ್ ಆವಾಸ್ ಯೋಜನೆಯಿಂದ ಹಳ್ಳಿಗಾಡಿನ ಜನರ ಹೊಸ ಜೀವನ ಆರಂಭ. ಗ್ರಾಮಾಭಿವೃದ್ಧಿಯಿಂದ ದೇಶದ ಪ್ರಗತಿ. ಪ್ರಧಾನಿ ನರೇಂದ್ರ ಮೋದಿ. ಸಮಗ್ರ ಚರ್ಚೆ ನಂತರ ಓಪನ್ ಬುಕ್ ಎಕ್ಸಾಮ್ ಪರಿಕಲ್ಪನೆ ಸೂಕ್ತ ತೀರ್ಮಾನ. ಸಾರ್ವಜನಿಕ ಗ್ರಂಥಾಲಯಗಳ ಖಾಸಗೀಕರಣ ಇಲ್ಲ. ಎಸ್ ಸುರೇಶ್ ಕುಮಾರ್. ಆಪ್ ಮೂಲಕ ಬೆಳೆ ಸಮೀಕ್ಷೆ ಪ್ರಾಯೋಗಿಕ ಹಂತದಲ್ಲೇ ಯಶಸ್ವಿ. ಸರ್ಕಾರದ ಸವಲತ್ತು ಪಡೆಯಲು ರೈತರಿಗೆ ಅನುಕೂಲ. ಬಿಸಿ ಪಾಟೀಲ್. ಚುನಾವಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಆಯೋಗದಿಂದ ಪರಿಷ್ಕೃತ ಮಾರ್ಗಸೂಚಿ ಬಿಡುಗಡೆ. ಅಪರಾಧೀಕರಣ ನಿಗ್ರಹಕ್ಕೆ ಹಲವು ಕ್ರಮ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.